ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ನಾನು ಇಡ್ಲಿಗೆ ಇಲ್ಲಿ ಹೋಟೆಲ್ ಸ್ಟೈಲಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ರೈಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗ್ತೀನಿ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ತೊಗರಿಬೇಳೆನ ವಾಶ್ ಮಾಡಿ ಅದನ್ನು 3 ವಿಷಲ್ಲು ಮಾಡ್ಕೊಳ್ತೀನಿ. ಸೊ ಈ 3 ವಿಷಲ್ ಮಾಡ್ಕೊಳ್ಳೋ ಹೊತ್ತಿಗೆ ನಾನು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಜಸ್ಟ್ ಆಗಲೇ ರೆಡಿ ಮಾಡ್ಕೊಳ್ಳೋ ಅಂಥ ಮಸಾಲೆ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಕಡಲೆಬೇಳೆ, ಧನಿಯಾ, ಜೀರಿಗೆ, ಕಾಳುಮೆಣಸು, ಸ್ವಲ್ಪ ಮೆಂತ್ಯ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು, ಕರ್ಬೇವಿನ ಸೊಪ್ಪು, ಈರುಳ್ಳಿ 2, ಟೊಮೆಟೊ 2. ಸೊ ನಾನು ಇಷ್ಟನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ನಾನು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಮತ್ತು ಧನಿಯಾ ಈ ಎಲ್ಲ ನಾನು ತೋರಿಸಿದ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಫ್ರೈ ಮಾಡಿ ಇಟ್ಕೊಬೇಕು. ಸೊ ಒಂದೊಂದೇ ಅದು ಫ್ರೈ ಆಗ್ತಿದ್ದಂಗೆ ನಾವು ಒಂದೊಂದೇ ಆ್ಯಡ್ ಮಾಡ್ತಾ ಹೋಗಬೇಕು. ಮೆಂತ್ಯ ಎಲ್ಲ ಸ್ವಲ್ಪ ತೊಗೊಳ್ಳಿ, ಏಕೆಂದರೆ ಮೆಂತ್ಯ ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ ಅಂತ ಹೇಳಿಬಿಟ್ಟು. ಕಾಳುಮೆಣಸು ಕೂಡ ಸ್ವಲ್ಪ, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆ ನಿಮಗೆ ಖಾರದ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ಯಾಕೆ ಅಂತಂದರೆ ನಿಮಗೆ ಖಾರ ಬೇಕು ಅಂತಂದರೆ ಅದ್ರ ಜೊತೆಗೆ ಖಾರನೂ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಖಾರದ ಪುಡಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆ ಖಾರದ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಸೊ ಕರಿಬೇವು ಇಷ್ಟನ್ನು ಹಾಕಿ ಡ್ರೈ ಫ್ರೈ ಮಾಡ್ಕೊಬೇಕು. ಸೊ ಇದು ತುಂಬ ಆಯಿಲ್ ಹಾಕ್ಕೊಂಬಿಡಿ ಫ್ರೆಂಡ್ಸ್, ಏಕೆಂದರೆ ತುಂಬ ಆಯಿಲ್ ಹಾಕ್ಕೊಂಡ್ರೆ ಅಷ್ಟು ಪೌಡ್ರಾಗಿ ಬರೋದಿಲ್ಲ. ಸೊ ಹಾಗಾಗಿ ನಂತರ ಒಂದು ಈರುಳ್ಳಿನ ನಾನು ಮತ್ತೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು, ಮತ್ತು ಟೊಮೆಟೊ. ಸೊ ಇಷ್ಟನ್ನು ನಾನು ಫ್ರೈ ಮಾಡಿಕೊಂಡು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಸೊ ಪೇಸ್ಟ್ ಮಾಡಿ ಒಂದು ಕಡೆ ಸೈಡು ಬೇಳೆ ಬೆಂದಿದೆ. ಸೊ ಬೇಳೆ ಬೆಂದಾದಮೇಲೆ ಇದೆಲ್ಲ ಬಿಸಿ ಆರಿದ್ಮೇಲೆ ನಾವು ಗ್ರೈಂಡ್ ಮಾಡಬೇಕು. ಸೊ ಮಿಕ್ಸಿಗೆ ಬಿಸಿ ಹಾಕಿದ್ರೆ ಅದು ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾನು ಬೇಳೆ ಬೇಯಿಸ್ಕೊಂಡಿರೋ ಪಾತ್ರೆಗೆ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಎಣ್ಣೆ, ಕರಿಬೇವು, 2 ಬ್ಯಾಡಗಿ ಮೆಣಸಿನ್ಕಾಯಿ, ನಂತರ ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ಸಾಂಬಾರಿಗೆ ಮಾಮೂಲಿ ಸಾಂಬಾರು ಈರುಳ್ಳಿ ಬರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ ಎಲ್ಲ ಬೇಯಬೇಕು ಅಂತಂದರೆ ನೀವು ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಈರುಳ್ಳಿ ಬೇಗನೆ ಬೇಯುತ್ತೆ. ನಾನು ಇದು ಮಾರ್ನಿಂಗ್ ವಿಡಿಯೋ ಮಾಡ್ತಿರೋದ್ರಿಂದ ನಿಮಗೆ ಎಷ್ಟು ಕ್ಲಾರಿಟಿಯಾಗಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಗೊತ್ತಾಗ್ತಿಲ್ಲ. ಸೊ ಇದು ಚೆನ್ನಾಗಿ ಆದಮೇಲೆ ಇದಕ್ಕೆ ಸ್ವಲ್ಪ ಹಿಂಗನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಹಿಂಗು ಆ್ಯಡ್ ಮಾಡ್ತೀನಿ. ಸ್ಮಾಲ್ ಟೇಬಲ್ ಸ್ಪೂನು, ಜಾಸ್ತಿ ದೊಡ್ಡ ಟೇಬಲ್ ಸ್ಪೂನಲ್ಲೆಲ್ಲ ಆ್ಯಡ್ ಮಾಡಬೇಡಿ, ಚಿಕ್ಕ ಟೇಬಲ್ ಸ್ಪೂನ್ ಸಾಕು. ನಂತರ ಇಲ್ಲಿ ನಾನು ಟೊಮೆಟೊ ಮತ್ತು ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಆಲ್ರೆಡಿ ಫಸ್ಟೇ ಫ್ರೈ ಮಾಡಿಟ್ಟಿರೋದ್ರಿಂದ ತುಂಬ ಬೇಯಿಸೋವಂಥ ಅವಶ್ಯಕತೆ ಇಲ್ಲ. ನಂತರ ಇದಕ್ಕೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡೋಣ. ಸೊ ಬೇಳೆ ತುಂಬ ಚೆನ್ನಾಗಿ ಬೆಂದಿದ್ರೆ ತುಂಬ ಚೆನ್ನಾಗಿ ಇರುತ್ತೆ. ಸೊ ಸಾಂಬಾರು ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅದು ಒಂದು ಸ್ವಲ್ಪ ಹುಡಿಯೇ ಥರ ಆ ಥರ ಇತ್ತು ಅಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಇದು ಇಡ್ಲಿಗೆ ತಿನ್ನೋದ್ರಿಂದ ತುಂಬ ಸ್ಮ್ಯಾಶ್ ಆಗೇ ಇರಬೇಕು. ನಂತರ ನಾನಿಲ್ಲಿ ಡ್ರೈ ಪೌಡರ್ ಮಾಡ್ಕೊಂಡಿದ್ದೆ ಗೊತ್ತಾ, ಅದನ್ನು ನಾನು ಹಾಕ್ತಾಯಿದ್ದೀನಿ. ಸೊ ಇದು ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಮಾಡ್ಕೊಬೇಕು. ತುಂಬ ಮಾಡ್ಕೊಂಡಿದ್ದರೆ ಇಟ್ಕೊಬೋದು, ಸ್ಟೋರ್ ಮಾಡಿ ಇಟ್ಕೊಬೋದು. ಜಾಸ್ತಿ ಸಹ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಬೇಗ ನೀವು ಯೂಸ್ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪೌಡ್ರ್ ಮಾತ್ರ ಯೂಸ್ ಮಾಡ್ಕೊಂಡಿದ್ದೆ. ಸೊ ನಂತರ ಇಲ್ಲಿ 1 ಬೌಲಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಹುಳಿ ಟೊಮೆಟೊ ಹಾಕಿಲ್ಲ, ಸೊ ಅದಕ್ಕೆ ಸ್ವಲ್ಪ ನಾನು ಹುಣಸೆ ಹಣ್ಣು ರಸ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸಾಲ್ಟು, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಫ್ರೆಂಡ್ಸ್ ಇಲ್ಲಿ ನಿಮಗೆ ಖಾರ ಬೇಕು ಅಂತಂದರೆ, ಖಾರ ಕಡಿಮೆ ಆಯಿತು ಅಂದರೆ ನೀವಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು, ಬೇಕಿದ್ರೆ ತೊಂದರೆ ಇಲ್ಲ. ನಂತರ ಲಾಸ್ಟಲ್ಲಿ ಗಾರ್ನಿಷಿಗೆ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಸೊಪ್ಪು. ನಾನು ಕೊತ್ತಂಬರಿ ಸೊಪ್ಪೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಇಡ್ಲಿಗೆ ಸಾಂಬಾರು ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.